ಲಿಪ್ ಸಿಂಕ್ ಆಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಾನು ಡೈರೆಕ್ಟರ್, ನನಗೆ ಅಷ್ಟು ಸೆನ್ಸ್ ಇದೆ. ಟೆಂಪಲಲ್ಲಿ ಬರೋ ಸೀನಲ್ಲಿ ಲಿಪ್ ಕ್ಲೋಸ್ ಇಟ್ಬಿಟ್ಟು ಶಾರ್ಟ್ ತೆಗೆದಿದ್ದೀನಿ. ಗಣೇಶ್ ಅವ್ರು ಮಾಡಬೇಕಾಗಿದ್ದ ಸಿನಿಮಾ ಶಿವಣ್ಣ ಅವ್ರು ಮಾಡಬೇಕು ಅಂತ ಬಂದಾಗ ಕಥೆ ಏನು ಬೇರೆ ಅಲ್ಲ, ಆದರೆ ಕ್ಯಾರೆಕ್ಟರೈಸೇಷನ್ ಬದಲಾಯಿತು. ಆಟೋಮೆಟಿಕ್ಕಾಗಿ ಗೈಡ್ ಅಂತಾರಂಗೆ ಕ್ಯಾರೆಕ್ಟರ್ ತರ್ತಾರಂಗೆ ಏನಾಗ್ಬಿಡುತ್ತೆ, ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಇಂಥ ಫಿಲಾಸಫಿಗಳು ಹೇಳ್ಸೋಣ, ಜನಕ್ಕೆ ರೀಚ್ ಆಗುತ್ತೆ. ಒಂದು ಶಿವಣ್ಣ ಅವರಿಂದ ಒಂದು ಒಳ್ಳೊಳ್ಳೆ ವಿಷಯಗಳು ತತ್ವಗಳು ಬಂದಾಗ ಅದ್ಭುತವಾಗಿ ಜನಕ್ಕೆ ಮುಟ್ಟತ್ತದು, ಜನಕ್ಕೆ ರೀಚ್ ಆಗುತ್ತೆ ಅಂತ ಕೆಲವು ತತ್ವಗಳನ್ನ ನಾವು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಆ್ಯಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್, ಇದು ಯಾವುದೇ ಇಂಟೆನ್ಷನಲ್ ಆಗಲಿ ಮತ್ತೊಂದರಲ್ಲಾಗಲಿ ಹೇಳ್ತಾ ಇಲ್ಲ. ಕೆಲವರು ಸಾಕಷ್ಟು ಜನ ಫಿಲಾಸಫಿ ಹೇಳಿಸ್ಬಿಟ್ಟ, ಕುಯ್ದುಬಿಟ್ಟ, ಈಗಲೂ ಕಮೆಂಟ್ ಮಾಡ್ತಾರೆ, ನೀನು ಮಾಡಿರೋ ತಗಡು ಪಿಕ್ಚರ್ಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಂತ. ನಾನು ಯಾವುದು ಬಿಲ್ಡಪ್ ಕೊಡ್ತಾ ಇಲ್ಲ, ಇರೋ ವಾಸ್ತವನೇ ಹೇಳ್ತಾ ಇದ್ದೀನಿ. ಕಬೀರ್ ಲಾಲ್ ಅವರು ಜಾರ್ಡನ್ಗೆ ಇದಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದ್ರು. ಸರಿ, ಫ್ಲೈಟ್ ಹತ್ತಿದ್ವಿ. ನಾನು, ಶ್ರೀಯುತ ಪ್ರೊಡ್ಯೂಸರ್ NM ಸುರೇಶ್ ಅವರು, ಕ್ಯಾಮ್ರಾಮನ್ ಕಬೀರ್ ಲಾಲ್ ಅವರು, ಆ್ಯಂಡ್ ಶ್ರೀನಿವಾಸಪ್ಪ ಅಂತ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ಅವರು. ಅವತ್ತು ಏನಕ್ಕಾಯಿತು, 12 ಗಂಟೆ ಶಾರ್ಟ್ ತೆಗೆದನ್ನ ಶಿವಣ್ಣ ಅವ್ರು ಕಿಚ್ಚಾಡ್ಬಿಟ್ರು, ಇವ್ರು ಹೆದರ್ಕೊಂಬಿಟ್ಟ ಡೈರೆಕ್ಟ್ರು, ನಡುಗ್ಬಿಟ್ಟ ಡೈರೆಕ್ಟ್ರು. ಹೆದರಿದ್ದು ನಿಜ, ಶಿವಣ್ಣ ಅವ್ರು ಕಿರ್ಚಿದ್ದು ನಿಜ. ಯಾಕೆ ಏನು ಅಂತ ಆ ಸನ್ನಿವೇಶ, ಆ ಸಂದರ್ಭ ಬಂದಾಗ ಹೇಳ್ತೀನಿ. ಇಡೀ ಅವತ್ತಿನ ದಿವಸ ಬೀಜಿಂಗ್ ಸಿಟಿನಲ್ಲಿ ಇದ್ದಿದ್ದು ಇಂಡಿಯನ್ ರೆಸ್ಟೋರೆಂಟು ಕೇವಲ 2. ಅದು ಒಬ್ಬ ಇಂಡಿಯನ್, ಅವರು ಶ್ರೀ ಮೆಹರೋಷ್ ಪಸ್ತಾಕ್ಯ. ಆ ಮನುಷ್ಯ ನಮ್ಮ ಸಿನಿಮಾಗೆ ಬೆನ್ನೆಲುವಾಗಿ ನಿಂತರು ಚೈನಾದಲ್ಲಿ. ಅಲ್ಲಿ ಸಮಸ್ಯೆ ಆಗಿದೆ ಏನಂತಂದರೆ, ಫಂಡ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಶಾರ್ಟೇಜ್ ಆಯಿತು ಶ್ರೀಯುತರಿಗೆ. ಮುಂದೆ ಹೇಳೋ ಇನ್ಸ್ಟೆಂಟ್ಸ್ ಇದೆಯಲ್ಲ, ಒಂದೊಂದು ಮಜಾ ಇದೆ. ಇವಾಗ ನಾನು ಏನು ಹೇಳಿದ್ರು ಬರೀ ನಾನು ಹೇಳ್ದಂಗೆ ಆಗುತ್ತೆ, ಇಲ್ಲಿ ನಾನು ಮಾತ್ರ ಹೇಳ್ತಾ ಇಲ್ಲ, ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ.